ಕೇಳಿದ್ರೆ ಇವೆಲ್ಲ ಅವಶ್ಯಕತೆ ಐತೇನ ಪುರಾಣಗಳು ಒತ್ತಿಕೊಂಡನವಂಥದ್ದು. ಏನೋ ಸ್ವಾಮಿಗಳನ್ನಂದ ಕರೆಸ್ತಾರ, ಏನೋ ಹೇಳ್ತಾರ, ಏನೋ ಹೋಗಿಬಿಡ್ತಾರ. ಇದರಿಂದ ಆಗುವುದೇನೈತಿ ಎತ್ತಿಕೊಂಡನವಂತ ವಿಚಾರ ಮಾಡತಕ್ಕಂಥ ಎಷ್ಟೋ ಜನ ಅಂದ ಮೂರ್ಖ ತರುಣರಂದ ಇವತ್ತಿನ ಭೂಮಿ ಮೇಲಂದ ಹುಟ್ಟಿದವರು ಅದ. ಹಿಂದೆ ಅವಶ್ಯಕತೆ ಇತ್ತೋ ನಿಲ್ಲ ಗೊತ್ತಿಲ್ಲ. ಕಲ್ಪನೆ ಇರಲಿ, ಸುಮಾರು ಇದೇ ಒಂದು 25-30 ವರ್ಷಗಳಿಂದ ಈ ಪುರಾಣ ಪ್ರವಚನಗಳಿಂದ ಹಸ್ತಕ್ಕಂಥ ಅವಶ್ಯಕತೆ ಇರ್ಲಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನಡೀತಿತ್ತು. ಆದರೆ ಇವತ್ತಿನ ದಿನಮಾನದೊಳಗೆ ಏನಾಗ್ಯದ ತಿಳ್ಕೊಂಡ ಕೇಳಿದ್ರೆ, ಇವತ್ತಿನ ದಿನಮಾನದೊಳಗೆ ಪುರಾಣ ಪ್ರವಚನಗಳಿಂದ ಕಡ್ಡಾಯವಾಗಿ ಅಂದ ಪ್ರತಿಯೊಂದು ಗ್ರಾಮದಾಗ ನಡಿಬೇಕು, ಪ್ರತಿಯೊಂದು ಊರೊಳಗೂ ಕೂಡ ನಡಿಬೇಕು ಪ್ರವಚನ ಅಂತಕ್ಕಂಥದ್ದು. ಯಾಕೆ ಪ್ರವಚನ ಹಚ್ಚಬೇಕಾಗ್ಯದ ತಿಳ್ಕೊಂಡ ಕೇಳಿದ್ರೆ, ಇವತ್ತಿನ ದಿನಮಾನದಿಂದ ಕೆಟ್ಟ ಹೋಗ್ಬಿಟ್ಟದೆ. ನಮ್ಮಲ್ಲಿ ತರುಣರು ಬಲ್ಲಿಂದ ಯಾವ ಧಾರ್ಮಿಕ ಭಾವನೆ ಅಂತಕ್ಕಂದಿರ್ಲಾರ್ದನೆ ಎಷ್ಟೋ ಜನರಿಂದ ತರುಣರಿಗೆ ಮೊಬೈಲ್ದಿಂದ ಹವ್ಯಾಸಕ್ಕಿಂದ ಬಿದ್ದು ಏನೆಲ್ಲ ಕಲಿಬಾರ್ದಕ್ಕಂಥ ಚಟಗಳನ್ನು ಕಲಿತು ತಮ್ಮ ಜೀವನ ತಮ್ಮ ಬದುಕು ಅನ್ನತಕ್ಕಂಥ ಹಾಳು ಮಾಡಿಕೊಳ್ತಕ್ಕಂಥ ಜೀವಿಗಳೇ ಇವತ್ತಿನ ನಿರ್ಮಾಣದೊಳಗೆ ಹೆಚ್ಚಿಗಾಗಿ ಹೋಗ್ಬಿಟ್ಟದೆ. ಈ ಪುರಾಣ ಹಚ್ಚೋದು ಎದಕ್ಕೆ ಹತ್ತಿಕೊಂಡ ಕೇಳಿದ್ರ, ತಮ್ಮ ಇದು ಜೀವನ ಇದಕ್ಕಾಗಿ ಅಂತ ಬಂದಿರತಕ್ಕಂಥದ್ದಲ್ಲ. ಈಗ ನಾವೆಲ್ಲ ಏನು ಸಾರಬೇಕಾಗ್ಯದ ಹತ್ತಿಕೊಂಡ ಕೇಳಿದ್ರೆ, ಈ ಮನುಷ್ಯ ಜೀವನ ಹತ್ತಿಕೊಂಡ್ರ ಇದು ಎದಕ್ಕೆ ಬಂದದ ಹತ್ತಿಕೊಂಡ ಕೇಳಿದ್ರೆ ಭಾಳ ಜನರಿಗೆ ಅಂತ ಕೇಳ್ತಾರೆ. ಹಿಂದೆ ರಾಮಕೃಷ್ಣ ಪರಮಹಂಸರು ಹೆಂಗೆ ಪ್ರವಚನ ಮಾಡ್ತಿದ್ನಲ್ಲ, ಹಿಂಗೆ ಪ್ರವಚನ ಮಾಡ್ತಿದ್ರು. ಸುಮ್ಮನೆ ನಿಮಗಂದ ಕಲ್ಪನೆಗೆ ಅಂತ ಹೇಳ್ತೀನಿ ನಾನು ನಿಮಗೆ. ರಾಮಕೃಷ್ಣ ಪರಮಹಂಸರು ಆನಂದದೊಳಗಿಂದ ಪ್ರವಚನ ಮಾಡ್ತಿದ್ರು. ನೀವು ಬರೀ ಶ್ರಾವಣದಾಗ ಹಚ್ತೀರಿ. ರಾಮಕೃಷ್ಣ ಪರಮಹಂಸರ ಆಶ್ರಮದೊಳಗಿಂದ ನಿತ್ಯನ ಕೂಡ ಪ್ರವಚನ ನಡೀತಿತ್ತು, ನಿತ್ಯನ ಪಾಠ ನಡೀತಿದ್ದು. ಅಂತ ನಿತ್ಯ ಪಾಠ ನಡೀತಕ್ಕಂಥ ಪ್ರಸಂಗದೊಳಗೆ ಏನು ತಿಳಿತಿಲ್ಲ ಏನಿಲ್ಲ, ರಾಮಕೃಷ್ಣ ಪರಮಹಂಸರು ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶಿಷ್ಯರಿಗಿಂದ ಒಂದು ಪ್ರಶ್ನೆ ಮಾಡಿದ್ರು. ಏನು ಪ್ರಶ್ನೆ? ಬಹಳ ದೊಡ್ಡ ಪ್ರಶ್ನೆ ಏನಲ್ಲ. ಇವರು ರಾಮಕೃಷ್ಣ ಪರಮಹಂಸರು ಯಾರು ಹೊತ್ತು ಅನ್ನೋದು ನಿಮಗೆ ಗೊತ್ತದ. ಈ ರಾಮಕೃಷ್ಣ ಪರಮಹಂಸರು ಇವ್ರು ಯಾರು ಹೊತ್ತುಕೊಂಡ ಕೇಳಿದ್ರೆ ಸ್ವಾಮಿ ವಿವೇಕಾನಂದರು ಗೊತ್ತಾರಲ್ರಿ ನಿಮ್ಗೆ. ಸ್ವಾಮಿ ವಿವೇಕಾನಂದರು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಗೊತ್ತಾನ. ಸ್ವಾಮಿ ವಿವೇಕಾನಂದರು ಗಂಡು ಮಕ್ಕಳಿಗೆ ಗೊತ್ತದ, ತರುಣರಿಗೆ ಗೊತ್ತದ, ಎಲ್ಲರಿಗೂ ಕೂಡ ಗೊತ್ತದ. ಅವರು ಸ್ವಾಮಿ ವಿವೇಕಾನಂದ್ರ ಅವತ್ತಿನ ದಿನಮಾನದಾಗನೇ ತರುಣರಿಗೆ ಅಂತ ಹೇಳಿದ್ರು, 7 ತರುಣರೇ ಎದ್ದೇಳಿ ಎತ್ತಿಕೊಂಡ ಎಬ್ಬಿಸ್ತವ್ರೆ ಸ್ವಾಮಿ ವಿವೇಕಾನಂದರು. ಮಹಾನ್ ಜ್ಞಾನಿಗಳಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು. ಕಲ್ಪನೆ ಇರಲಿ ನಿಮಗೆ, ಇಡೀ ನಮ್ಮ ಭಾರತ ದೇಶದೊಳಗೆ ನಡೀತಕ್ಕಂಥ ಈ ಸಂಸ್ಕೃತಿ ಸಂಸ್ಕಾರ ಅಂತಕ್ಕಂಥದನ್ನ ಎಲ್ಲ ವಿದೇಶಗಳಿಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಸಾರಿ ಬಂದಿರತಕ್ಕಂಥ ಕೀರ್ತಿ ಈ ಜಗತ್ತಿನೊಳಗೆ ಯಾರಿಗಾದ್ರೂ ಕೂಡ ಸಲ್ತದತ್ತಂದ್ರೆ ಅದು ಸ್ವಾಮಿ ವಿವೇಕಾನಂದರನ್ನು ಬಿಟ್ಟರೆ ಮತ್ತೆ ಯಾರಿಗೂ ಕೂಡ ಸಲ್ಲಂಗಿಲ್ಲ. ಸ್ವಾಮಿ ವಿವೇಕಾನಂದರು ಯಾವಾಗಿಂದ ಸ್ವಾಮಿ ವಿವೇಕಾನಂದರಿಗಿಂದ ಜ್ಞಾನವನ್ನು ನೀಡಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರು. ಕಲ್ಪನೆ ಇರಲಿ ನಿಮಗೆಲ್ಲರಿಗೆ, ಸ್ವಾಮಿ ವಿವೇಕಾನಂದರಿಗೆ ಇಟ್ಟು ಜ್ಞಾನಿಗಳಾಗಿದ್ರು ಒತ್ತಿಕೊಂಡಂದ್ರ ಇವರಿಗಂದ ಜ್ಞಾನವನ್ನು ನೀಡಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರಂದು ಎಷ್ಟು ಜ್ಞಾನಿಗಳಾಗಿರ್ಬೇಕು. ಸ್ವಾಮಿ ವಿವೇಕಾನಂದರು ಇಟ್ಟೆಲ್ಲ ಮಹಾಜ್ಞಾನಿಗಳಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು. ಅಂತ ಸ್ವಾಮಿ ವಿವೇಕಾನಂದರಿಗೆ ಜ್ಞಾನವನ್ನು ನೀಡಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರು, ಬಹಳ ದೊಡ್ಡ ಜ್ಞಾನಿಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರು ನಿತ್ಯನ ಕುಣದ ಸಾವಿರ ಜನರಿಗೆ ನಿತ್ಯನ ಕುಣದ ಪ್ರವಚನ ಮಾಡ್ತಿದ್ರು, ನಿತ್ಯನ ಕುಣದ ಶಾಸ್ತ್ರಗಳನ್ನು ಹೇಳ್ತಿದ್ರು. ಹೀಗೆಲ್ಲ ಹೇಳ್ತಕ್ಕಂಥ ಪ್ರಸಂಗದ ಒಳಗ ಯಾವ ರಾಮಕೃಷ್ಣ ಪರಮಹಂಸರಿಗೆ ಏನು ತಿಳಿತು ಏನಿಲ್ಲೋ, ರಾಮಕೃಷ್ಣ ಪರಮಹಂಸರಿಂದ 100 ಜನ ನೆರೆದಿರ್ತಕ್ಕಂಥ ಶಿಷ್ಯರಿಗೆ ಒಂದೇ ಒಂದು ಪ್ರಶ್ನೆ ಮಾಡ್ತಾರೆ. ಬಹಳ ಸಣ್ಣದಾಗಿರ್ತಕ್ಕಂಥ ಪ್ರಶ್ನೆ. ಏನು ಪ್ರಶ್ನೆ ಮಾಡ್ತಾರೆ ತಗೊಂಡು ಕೇಳಿದ್ರೆ, ಜಿಂದಗಿ ಬೋಲೆತ್ತು ಕ್ಯಾ ಹೈ, ಈಟೇ ಪ್ರಶ್ನೆ. ಕಲ್ಪನೆ ಇರಲಿ ನಮಗೆ, ಪ್ರಶ್ನೆ ಏನು? ಜಿಂದಗಿ ಬೋಲೆತ್ತು ಕ್ಯಾ ಹೈ. ಜಿಂದಗಿ ಅಂತಂದ್ರೆ ಜೀವನ ಅಂದ್ರೆ ಏನು ಏನ್ರಿ? ಬಹಳ ದೊಡ್ಡ ಪ್ರಶ್ನೆಯನ್ನು ಕೇಳಿಲ್ಲ ಅವರು. ಎಲ್ಲ ಶಿಷ್ಯರಿಗೆ ಒಂದು ಪ್ರಶ್ನೆ ಮಾಡ್ತಾರೆ, ಜೀವನ ಅಂದ್ರೆ ಏನು ಅಂತಕೊಂಡು ಪ್ರಶ್ನೆ ಮಾಡೋದು. ಯಾರಿಗೂ ಕೂಡ ಉತ್ತರ ಕೊಡ್ಲಾಗಲಿಲ್ಲ. ನೆರೆದರೆ 8 ಜನ, ಸಾವಿರ ಜನ ನೆರೆದರ ರಾಮಕೃಷ್ಣ ಪರಮಹಂಸರಿಗೆ ಅಂದ ಪ್ರವಚನ ಕೇಳಕ್ಕೆ ಸಾವಿರಾರು ಮಂದಿಯಿಂದ ನೆರೆದಿರ್ತಾರೆ. ಆದ್ರೆ ಯಾರಿಂದಲೂ ಕೂಡ ಉತ್ತರ ಕೊಡಕ್ಕೆ ಅಂತ ಆಗಲಿಲ್ಲ. ಅವರ ಪ್ರಶ್ನೆ ಏನು? ಜೀವನ ಅಂದ್ರೆ ಏನು? ಜಿಂದಗಿ ಬೋಲೆತ್ತು ಕ್ಯಾ ಹೈ, ಜೀವನ ಅಂದ್ರೆ ಏನು? ಬೇಡ, ಅವತ್ತು ರಾಮಕೃಷ್ಣ ಪರಮಹಂಸರಿಂದ ಅಲ್ಲಿ ಶಿಷ್ಯರಿಗಂದ ಕೇಳೋದು ಅವತ್ತಿನ ದಿನಮಾನ. ಆದ್ರೆ ಇವತ್ತಿನ ದಿನಮಾನದೊಳಗೆ ನಾನು ನಿಮಗಿಂದ ಪ್ರಶ್ನೆ ಕೇಳ್ತೀನಿ, ಇದ್ರಾಗ ನೀವು ಯಾರೇ ಒಬ್ಬರಿಂದ ಉತ್ತರ ಹೇಳ್ರಿ. ಯಾಕ್ರಿ? ಯಾರೇ ಹೇಳಬೇಕಲ್ಲ. ಈಗ ನಾ ಗಂಡ ಮಕ್ಕಳಿಗೆ ಕೇಳ್ತೀನಿ, ಅಣ್ಣ ಜೀವನ ಅಂದ್ರೆ ಏನು? ಬೇಡ, ಅವರ ಇಷ್ಟು ಜನ ತಾಯಂದ್ರು ಕೂಡಿರಿ, ತಂಗಿ ಜೀವನ ಅಂದ್ರೆ ಏನು? ಇದು ನಮ್ಮ ಪ್ರಶ್ನೆ.
ಜೀವನ ಅಂದ್ರೆ ಏನು ಹೇಳ್ರಲ್ರಿ? ಯಾರೇ ಒಬ್ರು ಜೀವನ ಅಂದ್ರೆ ಏನು ಹೇಳ್ರಿ? ಹೆಣ್ಮಕ್ಳಿಗೆ ಕೇಳಿದ್ರೆ ಅಂದ ಜೀವನ ಅಂದ್ರೆ ಏನ್ರಿ ಅಕ್ಕ ಅಂದ್ರೆ ನಮ್ದೇ ಆದ್ರ ಜೀವನ ಯಪ್ಪ. ಮುಂಜಾನೆ ಹೇಳ್ತೀವಿ, ಮೈ ತೊಗೋತೀವಿ, ರೊಟ್ಟಿ ಬಡಿತೀವಿ, ಗಂಡಿಗೆ ಉಣಿಸ್ತೀವಿ, ಮಕ್ಕಳಿಗೆ ಉಣಿಸ್ತೀವಿ, ಅವು ಹಿಡಿದು ಉಂಡು ಸಾಲಿಗೆ ಓದ್ತಾವ, ಗಂಡಿಟ್ಟು ಹೊಲಕ್ಕೆ ಹೋಗ್ಕನ, ಅವ ಹಾದ ಬಳಕೆ ಅಂದ್ರೆ ನಾವಿಟ್ಟು ಕೂತ್ಕೊಂಡು ಹೊಡಿತೀವಿ, ಹೊಡೆದು ಧಾರಾವಾಹಿ ನೋಡ್ಲಕ್ಕತ್ತೇವಂದ್ರೆ ನಮ್ಮ ಜೀವನ ಮುಗಿದೋಯ್ತು. ಯಾಕೆವ ಇಟೇಲಿ ನೀವು ಮಾಡೋದು ಹೆಣ್ಮಕ್ಳ ಜೀವನ ಏನೂ ಇಲ್ಲ. ಜೀವನ ಅಂದ್ರೆ ಏನೂ ಇಲ್ಲ. ನೀವು ಹೇಳ್ತಿರಲ್ಲ ಏನ್ರಿ ಗಂಡ ಉಣಿಸ್ತೀವಿ, ಮಕ್ಕಳಿಗೆ ಉಣಿಸ್ತೀವಿ, ಮಕ್ಕಳಿಗೆ ಉಂಡು ಹೋದ್ರ ತಿಳ್ಕೊಂಡ್ರ ನಾವಿಟ್ಟು ಊಟ ಮಾಡಿ ಟಿ ವಿ ಮುಂದೆ ಕುಂತೇವು. ಜಗತ್ನಾಗ ಹರಿಬ್ರಹ್ಮಂದ್ರು ನಮ್ಗೆ ಯಾವುದೂ ಅರಿವಿರಲ್ಲ. ಏನ್ರಿ ಬೀಗರು ಬಂದ್ರೆ ಅರಿವಿಲ್ಲ, ಬೀಗರು ಬಂದ್ರೆ ಅವ್ರ ನೀರು ಅವರೇ ತೋಬೇಕು ಖಾಲಿ, ಅವಕ್ಕೆ ಉಂಡಿರಿ ಅಂತ ಕೇಳಲ್ರಿ, ಚಹಾ ಮಾಡಿ ಕೊಡಲ್ರಿ, ಅಟ್ಟು ಧಾರಾವಾಹಿದಾಗ ಮಗ್ನಾಗಿರಿ. ಅದಕ್ಕೆ ಅಂದ ಇವತ್ತಿನ ದಿನಮಾನ ಹೆಂಗಾಗ್ಯದತ್ತಂದ್ರೆ ಹೆಣ್ಮಕ್ಳು ಕುಂತು ಕುಂತು ಧಾರಾವಾಹಿ ನೋಡಿ ದಪ್ಪ ಅಲಕತ್ತಾರ. ಹೆಣ್ಮಕ್ಳಂದ ಈ ಗಂಡು ಮಕ್ಳಿಂದ ಪಾಪ ಹೊರಗೆ ತಿರುಗಾಡ್ತಾವ. ಹಿಂಗೆ ಮನೆಗೆ ಬರೆದ್ರೆ ನೀವು ಟಿ ವಿ ಮುಂದೆ ಕೂತಿರ್ತೀರಿ ಏನ್ರಿ, ಟಿ ವಿ ಮುಂದೆ ಕೂತಿರ್ತೀರಿ, ಅವ್ನು ಗಂಡು ಮಗ ತಿಳ್ಕೊತಾನ ಯಪ್ಪು ಏನೋ ಧಾರಾವಾಹಿ ಮುಗಿದಿಲ್ಲ, ನನಗೇನು ಅನ್ನ ಹಾಕಂಗಿಲ್ಲ ಅನ್ನೋದು. ಮತ್ತೆ ಹಿಂಗೆ ಹೊರಗೆ ತಿರುಗಾಡೋದು. ಅವು ಹೊರಗೆ ತಿರುಗಿ ಸಣ್ಣಗ್ಯಾವ, ಮನ್ಯಾಗ ಕೂತ್ಕೊಂಡು ಉಂಡು ದಪ್ಪಾಗಿರಿ ಹೆಣ್ಮಕ್ಳು. ಹಾಂ ನೋಡಿ ಮೂಗು ಹಿಡಿದ್ರೆ ಸಾಯಂಗಾಗ್ಯಾವ ಗಂಡ್ಮಕ್ಳು. ಯಾಕೆ ನಿಮ್ಮ ಇಡೀ ಧಾರಾವಾಹಿಗಳು ಮುಗಿತ ನಮ್ಗೆ ಹೊತ್ತು ಮನೆಗೆ ಅನ್ನನೇ ಹಾಕಂಗಿರಲ್ಲ. ಕುಡಿಯೋದ ಕಲಿಸವ್ರೆ ನೀವು ಮನೆಗೆ ಹೆಣ್ಮಕ್ಳು ತಿಳಿಯಾಗಿರಿ. ಗಂಡದರೆ ಕುಡಿಯೋಕೆ ಕಲಿಸವ್ರೆ ನೀವು ಹೆಣ್ಮಕ್ಳು. ಅಯ್ಯ ನಾವೇನು ಕುಡಿತೀವೇನ್ರಿ ಮುತ್ತೆ ಇವನಿಗೆ ಒಳ್ಳೆ ತಂದ್ರೆ ಇವ ನಮ್ಮ ಊರಿಗೆ ಅಂದಿರಿ ಮತ್ತೆ. ಪಾಪ ಗಂಡ ಹೊಲದಿಂದ ಬಂದ ಮನೆಗೆ ಬಂದ ಬಳಕೆ ಅಂದ್ರೆ ಚಂದಾಗಿ ಅಡಿಗೆ ಮಾಡಿ 8 ಗಂಟೆ ತನಕ ಅವನು ಉಣಿಸಿಬಿಟ್ರೆ ಅವ ಮನೆಗೆ ಇರ್ತಾನ, ಅಲ್ಲೇ ಮಕ್ಕೋತಾನ. ನೀವು ಹಂಗೆ ಮಾಡಲ್ಲ. ನಿಮ್ಮ ಎಲ್ಲ ಧಾರಾವಾಹಿ ಮುಗಿಬೇಕು. ಅದು ಬಂದು ತಲಬಾಗಲ ಹೇಗೆ ನೋಡೋದಕ್ಕ ಏನ್ರಿ, ತಲಬಾಗಿಲ ಕಡೆ ಬೆನ್ನು ಮಾಡಿ ಟಿ ವಿ ಕಡೆ ಮಾರಿ ಮಾಡಿ ಕುಂತಿರ್ತೀರಿ. ಅಪ್ಪು ಇನ್ನೂ ಮುಗಿದಿಲ್ಲ ಯಪ್ಪ ಧಾರಾವಾಹಿ. ಮತ್ತೆ ಇನ್ನು ಮನ್ಯಾಗ ಕೂತಾರೆ ಏನು ಮಾಡಿ, ನಿನ್ನ ಅಡಿಗೆನ ಮಾಡಿಲ್ಲ ತಿಳ್ಕೊಂಡ ಮತ್ತೆ ಅದು ತಿರುಗಾಡಕ್ಕೆ ಅಂತ ಹೋಗ್ಕಂದು ನೋಡ್ರಿ ಬಸ್ ಸ್ಟ್ಯಾಂಡ್ ಕಡೆ. ಬಸ್ ಸ್ಟ್ಯಾಂಡ್ ಕಡೆ ಯಾರು ಇರ್ತಾರೆ? ಅವ್ರಿಗೆ ಗೆಳೆಯರು ಇರ್ತಾರಿಲ್ಲ, ಬರೋ ದೋಸ್ತ ಹೋಗೋಣ ಬಾ. ಇಲ್ಲಪ್ಪ ನಮ್ಮ ಕುಡಿಯಾಗ ಇಡೋದು ರೂಢಿಲ್ಲ. ನೀ ಅದ್ರ ಗಂಡಸು ಕುಡಿಲಿಲ್ಲ ಅಂದ್ರೆ ಗಂಡಸಿ ಅಲ್ಲ ಅವ. ನೀವು ನನ್ನ ಗಂಡು ಸಾಲ ಅಂತದ ಬಾ ತಗೊಂಡು ಮೊದಲು ತಟಕ್ ತೋತ ಏನ್ರಿ ತಟಕ್ ತೋಡಿ ಅಂದ ಮುಂದೆ ಅವ ಏನು ಕುಡಿಲಕ್ಕೆ ಹಚ್ಚಾನಲ್ಲ, ಅವ ಬಿಟ್ಟಿರ್ತಾನೆ, ಇದು ಮನಿ ಮಾರ್ಲಕತ್ತಿರ್ತದೆ. ಇದು ಜೀವನ ಅಲ್ಲ. ಬೇಡ, ಗಂಡ್ಮಕ್ಳಿಗೆ ನಾವು ಜೀವನ ಅಂದ್ರೆ ಏನು ಒತ್ಕೊಂಡು ಕೇಳಿದ್ರೆ ಅವ್ರು ಏನು ಹೇಳ್ತಾರೆ? ಏನ್ರಿ ಅಪ್ಪರು ಏನು ಜೀವನ ಇರ್ತದ? ಹೇಳ್ತೀವಿ ಹೆಣ್ತಿಂದ ಅಡಿಗೆ ಮಾಡಿ ಇಟ್ಟಿರ್ತಾಳೆ, ಆನಂದ ಊಟ ಮಾಡ್ತೀವಿ, ಹೊಲಕ್ಕೆ ಹೋಗೋರಂದ ಹೊಲಕ್ಕೆ ಹೋಗ್ತೀವಿ, ನೌಕರಿಗೆ ಹೋಗೋರಂದ ನೌಕರಿಗೆ ಹೋಗ್ತೀವಿ, ಮತ್ತು ಸಾಯಂಕಾಲ ಬಂದಿಂದ ಊಟ ಮಾಡಿ ಮಕ್ಕೊಂಡೆ ಅಂದ್ರೆ ನಮ್ಮ ಜೀವನ ಮುಗಿದೋಗ್ಬಿಡು. ರಾಮಕೃಷ್ಣ ಪರಮಹಂಸರು ಪ್ರಶ್ನೆ ಮಾಡ್ತಾರೆ, ಜೀವನ ಅಂದ್ರೆ ಏನು? ಈಗ ಹೆಂಗೆ ನೀವು ಕುಂತೀರಿ ಹಂಗ ಕುಂತೀರ ಅಲ್ಲಿ ಯಾರೂ ಕೂಡ ಉತ್ತರ ಹೇಳಿಲ್ಲ. ಕೊನೆಗೆ ಏನಿ ಸುಮಾರು ಅರ್ಧ ತಾಸು ಆದ ಬಳಿಕೆಂದ ಒಬ್ಬ ತರುಣ 30 ವರ್ಷದ ತರುಣದಿಂದ ಎದ್ದು ನಿಂತ. ಮಹಾರಾಜ್ ಅವ್ರೇಕ್ ಬಾರ್ ಪೂಚು ಅಂದ. ಇನ್ನೊಂದು ಸರಿ ಕೇಳ್ರಿ, ಜೀವನ ಅಂದ್ರೆ ಏನು? ರಾಮಕೃಷ್ಣ ಪರಮಹಂಸರು ಅಂದ್ರು, ಜಿಂದಗಿ ಬೋಲೇತು ಕ್ಯಾ ಹೈ ಅಂದ್ರು. ಜೀವನ ಅಂದ್ರೆ ಏನು? ಪಾಪ ನಗಲಕತ್ತ ಈ ಮಾತುಗಳನ್ನು ಕೇಳಿ 30 ವರ್ಷದ ತರುಣ ನಗಲಿಕತ್ತ. ನಕ್ಕೊಂತ ಏನಂತಾನ, ಮಹಾರಾಜ್ ಜಿಂದಗಿ ಬೋಲೇತು ಕ್ಯಾ ಹೈ, ಖಾನಾ ಪೀನಾ ಮೋಜ್ ಮಸ್ತಿ ಕರ್ನಾ ಏಕ್ ದಿನ ಚಲಾ ಜಾನಾ ಯೈ ಜಿಂದಗಿ. ಏನ್ರಿ ಅವ ಎರಡು ಚಂದ ಉತ್ತರ ಕೊಡ್ತಾನವ. ಜೀವನ ಅಂದ್ರೆ ಏನದ? ಅವ ನೋಡ್ರಿ ನೀವು ಕೊಟ್ಟಿದ್ದ ಉತ್ತರನೇ ಕೊಡ್ತಾನೆ. ಏನು ಜೀವನ ಅಂದ್ರೆ ಏನು? ತಿನ್ನಬಾರ್ದಿಂದ ತಿನ್ನೋದದ, ಕುಡಿಬಾರ್ದಿಂದ ಕುಡಿಯೋದದ, ಮೋಜು ಮಸ್ತಿ ಮಾಡೋದದ, ಒಂದು ದಿವಸದಿಂದ ಸತ್ತು ಹೋಗ್ಬಿಟ್ಟೆ ಅಂದ್ರೆ ಜೀವನ ಮುಗೀತು ಅಂದ. ರಾಮಕೃಷ್ಣ ಪರಮಹಂಸರಂತಾರೆ, ಏ ಗದೆ ಬಿ ಕರ್ತಾಯ ಅಂದ್ರತ್. ಏನ್ರಿ ಜೀವನ ಅಂದ್ರೆ ಏನು? ಅವ ಹೇಳ್ತಾನ, ಏನು ಜೀವನ ಅಂದ್ರೆ ಏನದ? ತಿನ್ನಬಾರ್ದಿಂದ ತಿನ್ನೋದು, ಕುಡಿಬಾರ್ದಿಂದ ಕುಡಿಯೋದು, ಒಂದು ಮೋಜು ಮಸ್ತಿ ಮಾಡೋದು. ಏನು ಈ ಜಗತ್ತಿನೊಳಗೆ ಯಾವಾಗ ಮಾಡಬಾರ್ದಾಗಿತ್ತು ಅದನ್ನ ಎಲ್ಲಾನು ಕೂಡ ಮಾಡಿ ಮತ್ತೆ ನಮಗೆ ಹೇಳ್ತಾರ, ಅಪ್ಪೋರೆ ಅಪ್ಪಿ ತಪ್ಪಿ ಇಲ್ಲಿ ಇರ್ತಕ್ಕಂಥವು ಎಲ್ಲ ಚಟಗಳು ಅದ್ರಾಗ ಒಂದು ಬಿಟ್ಟು ಬಂದ್ರು ಪರಮಾತ್ಮ ಕೇಳ್ತಾನ್ರಿ, ಅದು ಒಂದು ಯಾಕೆ ಬಿಟ್ಟು ಬಂದೆ ತಿಳ್ಕೊಂಡು ನನ್ನ ಮತ್ತೆ ವಾಪಸ್ ಕಳಿಸ್ತಾನ, ಅದಕ್ಕೆ ಇದ್ದಿದ್ದೆಲ್ಲ ಮುಗಿಸಿ ಹೋಗೋದು ಅಂತಾರ ಅವರು. ಕಲ್ಪನೆ ಇರಲಿ ಮಗ. ಏನು ಮಾಡಬಾರ್ದಾಗಿತ್ತು ಪಾಪಗಳನ್ನು ಮಾಡೋದು, ಏನು ಮಾಡಬಾರ್ದಾಗಿತ್ತು ಕರ್ಮಗಳನ್ನು ಮಾಡೋದು, ಒಂದು ದಿವಸದಿಂದ ಸತ್ತು ಹೋಗಿಬಿಡೋದು. ಈ ಎಲ್ಲ ಕಾರ್ಯಗಳನ್ನ ಈಗ ಏನು ನಾವು ಮಾಡಕತ್ತೀವಲ್ಲ, ಈ ಎಲ್ಲ ಕಾರ್ಯಗಳ ಕೂಡ ಯಾವ ಮಾಡ್ತಾವ ತಿಳ್ಕೊಂಡ್ರೆ ದನಗಳು ಮಾಡ್ತಾವ, ನಾವು ಮಾಡಕತ್ತೀವಿ. ಅಟ್ಟೆ ದನಗಳು ತಿಂತಾವ, ನಾವು ತಿಂತೀವಿ. ಈಟೆ ಅವಕಂದ್ರೆ ತಿಂತಾರ ತಗೊಂಡು ಅಂತಾರ, ನಮಗಿಟ್ಟು ಉಣ್ತಾರ ಅಂತಾರ. ಅಟ್ಟೆ ಏನ್ರಿ, ಅವನು ತಿಂತಾವ ನಾವು ತಿಂತೀವಿ.
ಬೇಡ ಪ್ರಾಣಿಗಳು ತಿನ್ನಂಗಾರೆ ನಮ್ಗೆ ತಿನ್ನಕ್ಕೆ ಬರ್ತದೇನು? ಸುಮ್ಮನೆ ನಿಮಗೆ ಅಂತ ಕಲ್ಪನೆ ಹೇಳ್ತೀನಿ ನಿಮಗೆ. ಪ್ರಾಣಿಗಳು ತಿನ್ನಂಗಾರೆ ನಮ್ಗೆ ತಿನ್ನಕ್ಕೆ ಬರ್ತದೇನ್ರಿ? ಈ ನಿಮ್ಮ ನಾದ ಊರಾಗಿಂದ ದನಗಳಿಗೆ ಜಡ್ಡು ಹೆಚ್ಚವ, ನಮ್ಮ ಮನುಷ್ಯರಿಗೆ ಹೆಚ್ಚವ ರೋಗ. ನಿಮ್ಮ ನಾದ್ದಾಗಿಂದ ದವಾಖಾನೆಗಳು ಯಾರು ಅವ್ರಿ? ಡಾಕ್ಟರ್ಗಳು ಏನು ಮನುಷ್ಯರ ಡಾಕ್ಟರ್ ಹೆಚ್ಚಿಗೆ ಅದಾರ, ದನದ ಡಾಕ್ಟರ್ ಹೆಚ್ಚಿಗಾರ್ರಿ? ಎಷ್ಟು ಮಂದಿ ಮನುಷ್ಯರಿಗೆ? ಹಾಂ ರೀ, ಬೇಡ ನೀವು ನಾದ್ದಾಗಿರ್ಲಿಲ್ಲ ಅಂದ್ರೆ ಇಂಡಿಗೆ ಹೋಗ್ರಿ, ಬಿಜಾಪುರಕ್ಕೆ ಹೋಗ್ರಿ. ಏನು ದನದ ಡಾಕ್ಟರ್ಗಳು ಹೆಚ್ಚಿಗೆ ಅದಾರ, ಮನುಷ್ಯರ ಡಾಕ್ಟರ್ ಹೆಚ್ಚಿಗೆ ಅದಾರಿ ಅಂದ್ರೆ ನಮ್ಗೆ ಯಾಕೆ ನಮಗೆ ರೋಗಗಳು ಬರ್ತಾವ ಅಂತ ಕೊಡಂದ್ರ ಪ್ರಾಣಿಗಳು ತಿನ್ನೋದನ್ನ ಕಲ್ತಾವ, ನಾವು ತಿನ್ನೋದನ್ನು ಕೊಡೋದ ಕಲ್ತಿಲ್ಲ. ನಾವು ತಿನ್ನೋದನ್ನು ಕೊಡೋದ ಕಲ್ತಿಲ್ಲ. ಹಿಂದೆ ನಮ್ಮೆಲ್ಲ ಬಿಜಾಪುರ ಜಿಲ್ಲೆದಾಗ ಹೇಳ್ತಿರಲಿಲ್ಲ, ಊಟ ಬಲ್ಲವನಿಗೆ ಅಂದ್ರೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳಿಲ್ಲ. ಯಾವ ಮಾತಾಡಕ್ಕೆ ಬರ್ತದ ಅವನಿಗೆ ಜಗಳಿಲ್ಲ, ಯಾವನಿಗೆ ಅಂದ್ರೆ ಉಣ್ಣಾಕ್ ಬರ್ತದಲ್ಲ ಅವನಿಗೆ ರೋಗ ಇಲ್ಲ. ಕಲ್ಪನೆ ಇರಲಿ ಮಗ, ಯಾವ ಉಣದನ ಕಲ್ತಾನಲ್ಲ ಅವನಿಗೆ ಅಂದ್ರೆ ರೋಗ ಇಲ್ಲ. ಹಾಗಾದ್ರೆ ಏನು ಪ್ರಾಣಿಗಳಿಗೆ ರೋಗ ಹೆಚ್ಚವ, ಮನುಷ್ಯರಿಗೆ ರೋಗ ಹೆಚ್ಚವ್ರಿ? ಇವತ್ತು ಎಷ್ಟು ನೋಡಿ ನಮಗೆ ಮನುಷ್ಯರಿಗೆ ಒಂದು ಎಷ್ಟು ರೋಗ ಎಲ್ಲರೂ ಕೇಳಿನ ನೀವು? ಇಲ್ರಿ ನಮ್ಮ ನಾದ ಊರಾಗ ನಮ್ಮ ಗೌಡ್ರು ಕ್ವಾಣಿಗೆ ಅಂದ BP ಆಗ್ಯದ ಅಂತ ಕೇಳಿವನು, ಎಮ್ಮಿಗೆ ಅಂದ ಶುಗರ್ ಆಗ್ಯದ ಅಂತ ಕೇಳಿವಿ. ಎಲ್ಲರೂ ಯಾವ ಕ್ವಾಣಿಗೆ BP ಇಲ್ಲ ಏನ್ರಿ, ಎಮ್ಮಿಗೆ ಅಂದ ಶುಗರ್ ಇಲ್ಲ. ಯಾವ ರೋಗವ ಹೇಳಿ ದನಗಳಿಗೆ? ನಮಗೆ ಹಂಗಲ್ಲ. ನಮಗೆ ಎಷ್ಟು ಮಂದಿ ಡಾಕ್ಟ್ರುಗಳು, ಕಣ್ಣಿನ ಡಾಕ್ಟ್ರಿ ಬೇರೆ, ಮೂಗಿನ ಡಾಕ್ಟ್ರಿ ಬೇರೆ, ಹಲ್ಲಿನ ಡಾಕ್ಟ್ರಿ ಬೇರೆ, ಮ್ಯಾಲಿನ ಚರ್ಮದ ಡಾಕ್ಟ್ರಿ ಬೇರೆ, ಕೂದಲು ಡಾಕ್ಟ್ರಿ ಬೇರೆ, ಒಳಗಿನ ನರದ ಡಾಕ್ಟ್ರಿ ಬೇರೆ, ಏನ್ರಿ ಎಲುಬಿನ ಡಾಕ್ಟ್ರಿ ಬೇರೆ. ಎಷ್ಟು ಮಂದಿ ಮೈ ತುಂಬ ರೋಗ ನಮಗ ಮನುಷ್ಯನಿಗೆ. ಯಾಕೆ ರೋಗದ ಬತ್ತಿಕೊಂಡು ಕೇಳಿದ್ರ ನಾವು ತಿನ್ನೋದನ್ನು ಕೂಡ ಕಲ್ತಿಲ್ಲ. ನೋಡಿ ನೀವು ಯಾರ್ದಾರ ಪುಗ್ಸೆಟೆ ಕುಬಸಿತ್ತು, ತೊಟ್ಲಿತ್ತು, ಯಾರ್ದಾರ ಲಗ್ನ ಪಗಣ ಇತ್ತು ತಗೊಂಡ ಕಣ್ಣಂಗೆ ಹೊಡೆಯೋದು. ಅವ ಮಗ್ಲಿಗೆ ಗೆಳೆ ಅಂತಿರ್ತಾನ, ಅಲ್ಲೋ ನಿನಗೆ ಶುಗರ್ ಅದ, ಎಲ್ಲ ಗುಳಿಗೆ ಬಂದವಳು ಕಾಕ ಅನ್ನೋದು. ಹೊಡೆಯೋದು ಮನೆಗೆ ಬಂದು ಮತ್ತೆ ಹೆಣ್ತಿ ಹೇಳೋದು, ಯಾಕೋ ಹೊಟ್ಟಿನ ಟುಣ್ ಅನ್ನಕ್ಕೆ. ಏನು ಮಾಡ್ಬೇಕಾಕೇನು ಡಾಕ್ಟ್ರ್ ನರ್ಸ್ ಬಾಯ್? ಹಾಂ, ತಿನ್ಬಾರ್ದು, ತಿಂದಿಂದ ಬಂದಿಂದ ಹೊಟ್ಟೆ ಬಾರಿಸ್ಕೊತ ಕುಂದಿರ್ತೀವಿ ನಾವು. ಅಲ್ಲಿ ಉಂಡು ಬರೋದು 50 ರೂಪಾಯಿ, ಇದು ದವಾಖಾನೆಗೆ ಹಾಕದೆ ಅಂದ್ರೆ 300 ರೂಪಾಯಿ. 50 ರೂಪಾಯಿದ ನಾವು ಅಲ್ಲಿ ಊಟ ಮಾಡಿ ಬಂದಿರ್ತೀವಿ. ಮನೆಗೆ ಬಂದ ದವಾಖಾನೆ ತೋರಿಸ್ಕೊಳಕ್ಕೆ ಕೆಟ್ಟು 400-500 ರೂಪಾಯಿಂದ ನಾವು ಖರ್ಚು ಮಾಡ್ತೀವಿ ದವಾಖಾನೆಗೆ. ಅದನ್ನೇ ತಿನ್ನೋದಾಗಿಂದ ಅಲ್ಪ ಸ್ವಲ್ಪ ಅಂದ ಏನ್ರಿ ಅಲ್ಪಹಾರಿ ಸುಖ ನಿದ್ರೆ ತಗೊಂಡಂತ ಮಾತು ಹೇಳ್ತಾರಲ್ಲ, ನಾವು ಸ್ವಲ್ಪ ಊಟ ಮಾಡಿ ಆರೋಗ್ಯದಿಂದ ಬದುಕೋದು ಹೆಂಗದ. ಆದ್ರೆ ಈ ಟ್ರಿಕ್ ದನಗಳು ತಿಳ್ಕೊಂಡವ, ನಾವು ತಿಳ್ಕೊಂಡಿಲ್ಲ. ನಾವು ತಿಂದಿದ್ದಿ ತಿನ್ನೋದು. ಮೈ ತುಂಬ ರೋಗ ಅದಾವ. ಹೇಳ್ತಾರಲ್ಲ, ಆರುಢ ತತ್ವದೊಳಗೆ ಒಂದು ಮಾತು ಬರ್ತದೆ, ಆಹಾರ ನಿದ್ರಾ ಭಯ ಮೈಥುನಂಚ. ಇವು ಆಹಾರ, ನಿದ್ರೆ, ಭಯ, ಮೈಥುನ ಇವೆಲ್ಲ ಪ್ರಾಣಿಗಳನ್ನು ಮಾಡ್ತಾವ, ಮನುಷ್ಯನು ಕೂಡ ಮಾಡ್ತಾನೆ. ಪ್ರಾಣಿಗಳ ನಿದ್ದೆ ಮಾಡ್ದಂಗೆ ಮಾಡಕ್ಕೆ ಬರ್ತಾನೆ ನಮಗೆ. ಉಣದಂತೂ ಇಲ್ಲೇ ಇಲ್ಲ. ಉಣದ್ರಾಗಂತೂ ನಾವು ಮೈ ತುಂಬ ರೋಗಗಳು ತೊಗೊಂಡಿದ್ದೀವಿ. ನೀವು ಒಬ್ಬರೇ ನೋಡಿ, ಯಾಕೆ ಹೋತಮ್ಮ ಆರಾಮ್, ಏನು ಆರಾಮ್ ರೀ ನಮಗೆ ಹಾಸಿಗೆ ಅಂದು ಎದ್ದು ಕೂಡ ಸಾಕು ಮೈ ವಾಟ ಮರ್ಕೋತಿ. ಅವೋ ಯಾವ ಒಬ್ಬರೇನು ಶಿವ ಏನ್ರಿ ನಂದಿ ಬಸವೇಶ ಹಿಂಗೆ ಶಿವಾನಂದಪ್ಪ ಹೆಸರುಗಳು ತೊಗೊಂಡು ಅಂದ ಒಬ್ಬರಿಗೆ ಹೇಳ್ತೀವಿ ನಾವು. ಹಾಸಿಗೆ ಅಂದು ಎದ್ದು ಮೈ ವಾಟ್ ಬಿಟ್ಟು ಮುರಿಯೋಣ ಹೇಳ್ತೀನಿ. ನಗು ಇಲ್ಲ, ನಗು ಕಳ್ಕೊಂಡಿರಿ. ಬದುಕಿನೊಳಗೆ ಅಂದ್ರೆ ನಗುನೇ ಕಳ್ಕೊಂಡು ಬಿಟ್ಟಿವಿ. ಎಲ್ಲಿ ಕುಂತೂ ಅದೇ ಚಿಂತಿ, ನಿಂತೂ ಅದೇ ಚಿಂತಿ. ಹೌದಲ್ರಿ? ಆನಂದ ನಿದ್ದಿನೂ ಕೂಡ ಇಲ್ಲಿ ಎಷ್ಟೋ ಜನ ಅಂದ ಗುಳಿಗೆ ತೊಗೊಂಡ ನಿದ್ದೆ ಮಾಡುವಂಥ ಪ್ರಸಂಗದ. ಪ್ರಾಣಿಗಳು ನೋಡ್ರಿ, ಪ್ರಾಣಿಗಳು ನಿದ್ದೆ ಮಾಡ್ದಂಗೆ ನಮ್ಗೆ ಮಾಡಕ್ಕೆ ಬರ್ತದೆ. ನಮ್ಗೆ ಒಂದು ದಿವ್ಸ ತಂದೆ ಅಂದ ಒಂದು ಗೂಟಕ್ಕಿಂದ ಕಟ್ಟಿದ್ರೆ ತಗೊಂಡ್ರೆ ಮರು ದಿವ್ಸ ಅಂದ ನೀವೇನು ಅದಕ್ಕೆ ಕಟ್ಟುದೂ ಬೇಡ, ಏನು ಬೇಡ, ತನ್ನ ಗೂಟದ ಜಾಕಿಂದ ಬಂದು ಆರಾಮಾಗಿ ಇರ್ತದದು. ಬೆಳಗನೇನಿಲ್ಲ ನೋಡ್ರಿ. ನೀ ಎಲ್ಲರೂ ಎಮ್ಮೆಗಳು ಬಡಬಡಿಸಿವ್ರೇವ? ಹಾಂ, ನಾವು ಹಂಗಲ್ಲ. ಹಗಲತ್ತು ಏನು ಮಾಡಿರ್ತೀವಿ, ರಾತ್ರಿ ಬೆಳಗ ಹಗಲತ್ತು ಎಮ್ಮೆ ಕೈದಿಂದ ಬೆಳಗನ ಎಮ್ಮಿನೇ ಕೈಯವನ ಅರೆ ಮಾಡ್ತಿರ್ತಾವ ನೋಡ್ರಿ. ನೀವು ನಿದ್ದಿಗಂಡ ಎಮ್ಮಿನೇ ಕೈಯವ. ಹಗಲತ್ತು ಏನು ಮಾಡ್ತಾ ಇರ್ತಾನೆ, ಬೆಳಗನ ಕೂಡ ಅದೇ ಮಾತಾಡವ. ಮಕ್ಕಳದೇನೋ ಹಾಸಿಗೆ ಮಕ್ಕೋತಾನ ಏನ್ರಿ. ಅಗದಿ ಏನು ಮಲ್ಕೊಳ್ಳೋ ಟೈಮ್ದಾಗ ನೋಡಿದ್ರೆ ತಿರುಪತಿ ತಿಮ್ಮಪ್ಪ ಮಕ್ಕೊಂಡಂಗೆ ಅಗದಿ ಗಾದಿ ಬೆಡ್ಶೀಟ ಎಲ್ಲ ಹಾಕೊಂಡು ಮಕ್ಕೊಂಡಿರ್ತಾನೆ. ಇದಕ್ಕೆ ನಿದ್ದೆ ಹತ್ತು ಮುಂಜಾನೆ ಕೊಟ್ಟಿಗೆ ಹೇಳ್ತದ. ನಿದ್ದಿಗಣ ಒಯ್ ಅನ್ನೋದು ಉಳ್ಳಾಡ್ದು ಹೋಗೋದು. ಏಸು ಮಂದಿ ತಿರುಗಾಡಿ ಬಂದು ಮಕ್ಕಳವ್ರು ಅದರಲ್ಲಿ ಮೂರಾಗ್ರಿ. ಏಸು ಮಂದಿ ನಿದ್ದಿಗಣಾಗ ತಿರುಗಾಡಿ ಬರ್ತಾರ. ನಿದ್ದಿಗಣಾಗ ಅಂದ್ರೆ ಬೆಳಗನೆ ಬಡಬಡಿಸೋರದಾರ. ಒಂದೊಂದು ನೋಡ್ರಿ, ಇಲ್ಲಿ ಒಂದೊಂದು ಮಕ್ಕೊಂಡಿರ್ತಾವ, ಅಲ್ಲೇ ತಿನ್ನಂಗೆ ನಿದ್ದಿಗಣಾಗೆ ತಿನ್ನಂಗಿಲ್ಲ ಚಲೋ ಮಾಡ್ತಾರೆ. ಹಾಂ, ಎಲ್ಲರೂ ಎಮ್ಮೆ ನಿದ್ದೆ ಒದರಿದು ಕೇಳಿದ್ರೆ ಮೊನ್ನೆ ಒಂದು ಕೇಸ್ ಆಗಿತ್ತು. ಏನತ್ತ ನಾ ಗಂಡೆ ವಾಲ್ರಿ ಯಾವತ್ತು ಕೇಸ್ ಮಾಡ್ಯಾವ.
ಪಾಪದ ಕೇಸಂದ ಕೋರ್ಟಿಗೆ ಹೋಗ್ಯದ. ಜಡ್ಜ್ ಕೇಳ್ದ, ಒಂದು ದಿವಸ ಇಬ್ರಿಗೆ ಕರೆಸ್ದ. ಏನಂತ ಕರೆಸ್ತಾನ? ಯಾಕೆ ಗಂಡವಲ್ಲ? ಇಲ್ರಿ ಸಾಹೇಬ್ರೆ, ನನಗೆ ಒಟ್ಟು ಗಂಡವಲ್ಲ. ಮತ್ತೆ ನಿನಗೇನು ಹೊಡಿತಾನೇನು? ಗಂಡ ನಿನಗೆ ಹೊಡಿತಾನೇನು? ನನಗೆ ಒಂದು ದಿವ್ಸನೂ ಹೊಡೆದಿಲ್ರಿ. ಬೈತಾನೇನು? ಒಂದು ದಿವ್ಸನೂ ಬೈದಿಲ್ಲ. ಮನೆ ಏನು ಕೇಳಿ ತಂದು ಕೊಡ್ತಾನೇನಿಲ್ಲ, ಎಲ್ಲ ತಂದು ಕೊಡ್ತಾನೆ. ಮತ್ತೆ ಯಾಕೆ ಒಲ್ಲಿ? ಒಟ್ಟು ನಾ ಗಂಡೇ ಒಲ್ಲ. ಅವನಿಗೆ ಕೇಳಿದ್ರು, ಯಾಕೋ ಏನು ಆಕೆ ಕೇಳಿದ್ದೆ ತಂದು ಕುಡಿಸ್ತೇನಿಲ್ಲ? ಇಲ್ರಿ ಸಾಹೇಬ್ರೆ, ನಾ ಎಲ್ಲ ಕುಡಿಸ್ತೇನೆ ರೀ. ಮತ್ತು ಆಕೆ ಎಂದ್ರೆ ಬೈದೇನು ಹೊಡೆದೇನು? ಏನು ಇಲ್ರಿ ಸರ್, ಆಕಿನ ದೇವ್ರಿಗಿಂತ ಹೆಚ್ಚಿಗೆ ಕಾಣ್ತೇನೆ ರೀ ನಾ. ಮತ್ತು ಯಾಕೆ ಒಲ್ಲೆ ಅಂತ ನನಗೆ ಏನು ಗೊತ್ತ್ರಿ ಅಂದವ. ಆಕಿನೇ ಒಲ್ಲೆ ಅನ್ನಕತ್ತಾಳ, ನನಗೆ ಹೆಣ್ತಿ ಬೇಕು. ಆಕಿ ಒಲ್ಲೆ ಅನ್ನಕತ್ತಾಳ ಏನವಾ? ಮತ್ತು ಇದು ಕರೆ ರೀಸನ್ ಅಂತ ಹೇಳಿದ್ರಾಗ ಮಾತ್ರ ಏನು ಡೈವರ್ಸ್ ಸಿಗ್ತದಿಲ್ಲ, ಸಿಗಲ್ಲ. ಯಾಕೆಂದ್ರೆ ಇದು ಬಾಯಲ್ಲಿ ಹೇಳಿದ್ರೆ ನಡೆಯಲ್ರಿ ಸಾಹೇಬ್ರ. ಒಂದು ಟೇಪ್ ರೆಕಾರ್ಡ್ ತಂದು ಅವ್ನು ಇದ್ರಿಗೆ ಇಟ್ಟು, ಯಾರಿದ್ರಿಗೆ? ಜಡ್ಜ್ನಿದ್ರಿಗೆ. ಅದು ಸುಮ್ಮನೆ ಒಂದು ಕರ್ರ ಒದರ್ಲಕತ್ತದು. ಅವ ಜಡ್ಜ್ ಅಂದ ಇದ್ರೆ ಮಾತಿಲ್ಲ, ಏನೂ ಇಲ್ಲ, ಇದೇನು ಹಚ್ಚಿದೆ ಕಿರಿಕಿರಿ ಬಂದ್ ಮಾಡು ಅಂದ. ಅವಾಗ ಅಕ್ಕಿ ಅಂದು, ಸಾಹೇಬ್ರ 1 ಮಿನಿಟ್ ಕೇಳಕ್ಕೆ ನಿಮಗಿಟ್ಟು ತ್ರಾಸ ಹಾಕದ, 5 ಬೆಳಗ ನಾ ಹೆಂಗೆ ಕೇಳಿ? ಅದು ನಿದ್ದೆ ಒದರ್ತಿತ್ತು. ಮಕ್ಕೊಂಡಿದ್ದು ಬೆಡ್ರೂಮ್ನಾಗ, ಅವನು ಧ್ವನಿ ಕೇಳೋದು ಊರು ಗಲ್ಯಾಗ. ನಿದ್ದೆಗಣಾಗ ಒಂದು ಸೌಂಡ್ ಕರ್ರ ನೋಡ್ರಿಲ್ಲ. ಒಂದರೆ ದನಗಳು ನಿದ್ದೆ ಒದಿರಾದ್ರೆ, ಒಂದರೆ ದನಗಳಿಂದ ಬೆಳಗನ ಎದ್ದು ತಿರುಗಾಡಿ ಬಂದು ಮಕ್ಕಳವ. ಏನು ಬೆಳಗನ ಬಡಬಡಿಸ್ತಾವ? ನಾವು ನಿದ್ದೆ ಮಾಡೋದ್ರಾಗ ಹುಷಾರಿಗಳಲ್ಲ. ಬೇಡ ಮಕ್ಕಳು ಹಡಿಯೋದ್ರಾಗ ದೊಡ್ಡವ್ರು ಇವೇನು ನಾವು? ಒಂದೊಂದು ಜೀವಿಗಳಿಂದ ಒಂದೊಂದು ಸರಿಗಿಂದ 200 300 ಮಕ್ಕಳು ಹಡಿತಾವ. ಏನ್ರಿ ಮಕ್ಕಳು ಹಡಿಯೋದ್ರೊಳಗೂ ನಾವು ದೊಡ್ಡವರಲ್ಲ, ನಿದ್ದೆ ಮಾಡೋದ್ರಾಗ ದೊಡ್ಡವರಲ್ಲ, ಉಣೋದ್ರಾಗ ದೊಡ್ಡವರಲ್ಲ. ಹಾಗಾದ್ರೆ ನಾವು ದೊಡ್ಡವರಿಂದ ಯಾವಾಗಾಗೋರು? ವೇದ ಆಗಮ ಉಪನಿಷತ್ತುಗಳೆಲ್ಲ ಒಂದು ಮಾತು ಹೇಳ್ತವೆ, 84 ಲಕ್ಷ ಜೀವರಾಶಿಗಳೊಳಗ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಹತ್ತಿಕೊಂಡ್ರೆ ಅದು ಮನುಷ್ಯ ಜನ್ಮ ಹತ್ತಿಕೊಂಡ್ ಹೇಳ್ಕೊಂಡ್ ಬರ್ತವೆ. ಹಾಗಾದ್ರೆ ನಾವು ಎದರೊಳಗಿಂದ ಶ್ರೇಷ್ಠ ಅದೀವಿ ಅನ್ನೋದು ಅರ್ಥ ಮಾಡ್ಕೋಬೇಕಾಗಿದೆ. ಯಾವುದ್ರಾಗಿಂದ ಶ್ರೇಷ್ಠ ಇದೀವಿ ನಾವು? ಇಲ್ಲಿ ನಾವು ನೋಡೋಕ್ಕಿಂತ ಬಹಳ ಚಂದ ಅದೀವಿ, ಆ ರೂಪದೊಳಗಿಂದ ನಾವು ಶ್ರೇಷ್ಠ ಇದೀವಿ ಹತ್ತಿಕೊಂಡ. ನಿಮಗಿಂತ ಎಷ್ಟೋ ಪ್ರಾಣಿಗಳು ನಮಗಿಂತಲೂ ಕೂಡ ಬಹಳ ಸುಂದರ ಅದಾವೆ. ಎಷ್ಟೋ ಪ್ರಾಣಿಗಳಿಂದ ಸುಂದರ ಅದಾವೆ, ನಮಗಿಂತಲೂ ಕೂಡ ಸುಂದರ ಅದಾವೆ. ಅಲ್ರಿ ಇವತ್ತೆಲ್ಲ ಸಿಟಿಯಾಗಿಂದ ತಿರುಗಾಡಿ ನೋಡಿ ನೀವು, ಮನೆಯಾಗಿಂದ ನಾಯಿ ಸಾಕ್ಲಿಕ್ಕತ್ತಾರೆ. ನಾಯಿನ ಕಾರಿನ ತೋಣಿಂದ ತಿರುಗಾಡಕತ್ತಾರ, ನಾಯಿ ತೊಡಿ ಮತ್ತು ಕುಂದ್ರಸ್ಕೊಂಡು ತಿರುಗಾಡಕತ್ತಾರ. ಮನುಷ್ಯರು ಸೇರಲ್ಲ ಏನ್ರಿ? ನಾಯಿನ ಅಟ್ಟ ಕಾಳಜಿ ಮಾಡ್ತಾರ. ತಾವು ಹೊಟ್ಟಿಗೆ ಚಂದ ತಿತ್ತವೆಲ್ಲ ಗೊತ್ತಿಲ್ಲ, ನಾಯಿಗೆ ತಿನ್ನಿಸ್ಲಕತ್ತಾರ. ಅಲ್ಲ, ಒಂದೊಂದು ನಾಯಿಗಳನ್ನ ಪ್ರೀತಿ ಮಾಡ್ತಾರೆ, ಆದ್ರೆ ಮನುಷ್ಯನಿಂದ ಪ್ರೀತಿ ಮಾಡಂಗಿಲ್ಲ. ಯಾರೇ ನಮಗೆ ಕರೆದಂದು ಸಾಕ್ತಾರ ನೋಡ್ರಿ, ಯಾರು ಸಾಕ? ನಾವು ರೂಪದೊಳಗೂ ನಾವು ದೊಡ್ಡವರಲ್ಲ, ತಿನ್ನೋದ್ರಾಗ ದೊಡ್ಡವರಲ್ಲ, ಮಕ್ಕಳು ಹಡಿಯೋದ್ರೊಳಗೆ ದೊಡ್ಡವರಲ್ಲ, ನಿದ್ದೆ ಮಾಡೋದ್ರೊಳಗಿಂದ ದೊಡ್ಡವರಲ್ಲ. ಹಾಗಾದ್ರೆ ನಮ್ಮ ಮನುಷ್ಯ ಜನ್ಮ ಶ್ರೇಷ್ಠ ಹತ್ತಿಕೊಂಡ್ ಯಾಕೆ ಅಂದಾರ ಹತ್ತಿಕೊಂಡ ಕೇಳಿದ್ರೆ, ರಾಮಕೃಷ್ಣ ಪರಮಹಂಸರು ಅಂತಾರೆ, ಜೀವನ ಹತ್ತಿಕೊಂಡ್ರ ಬರೇ ತಿನ್ನೋದು ಮೋಜ್ ಮಸ್ತಿ ಮಾಡಂದ ಈ ಮನುಷ್ಯ ಜನ್ಮ ಅಂತಕ್ಕಂಥ ಹಾಳು ಮಾಡ್ಕೊಂಡು ಹೋಗೋದಲ್ಲ ತಮ್ಮ. ಈ ಭೂಮಿಗೆ ನಾವು ಎದಕ್ಕೆ ಬಂದೀವಿ ಹತ್ತಿಕೊಂಡ ಕೇಳಿದ್ರೆ, ನಾ ಯಾರು, ನಾ ಏನ್ ಮಾಡ್ಬೇಕಾಗಿದೆ, ಮುಂದಂದ ನಾ ಎಲ್ಲಿಗೆ ಹೋಗ್ಬೇಕಾಗಿದೆ ಏನ್ರಿ? ಇಲ್ಲಿ ಬಂದು ಹೋಗುವುದರ ಮಧ್ಯದೊಳಗೆ ಕೆಲವು ಇರ್ತಾವಲ್ಲ ಕಾರ್ಯಗಳು. ಬಂದು ಹೋಗುವುದರ ಮಧ್ಯದೊಳಗೆ ನಾವು ಬರೇ ಮೋಜ್ ಮಸ್ತಿ ಮಾಡೋದಲ್ಲ. ಇವತ್ತು ಪುರಾಣ, ಪ್ರವಚನ, ಶಾಸ್ತ್ರ, ಕೀರ್ತನೆಗಳು ಇವೆಲ್ಲ ಎದಕ್ಕೆ ಬೇಕತ್ತುಕೊಂಡ ಕೇಳಿದ್ರೆ, ಅದರೊಳಗೆ ವಿಶೇಷವಾಗಿ ಅದಕ್ಕೆ ಶರಣಬಸಪ್ಪನ ಪುರಾಣ ಆಯ್ಕೆ ಮಾಡ್ಕೊಂಡಿವಿ. ಯಾಕೆ ಶರಣಬಸಪ್ರಿ? ಅವನು ಶರಣಬಸಪ್ಪ ನಿಮ್ಮಂಗೆ ಮದುವೆ ಮಾಡ್ಕೊಂಡ, ನಿಮ್ಮಂಗೆ ಮಕ್ಕಳನ್ನ ಹಡ್ದ, ನಿಮ್ಮಂಗೆ ಹೊಲದಾಗಂದ ಬಿತ್ತದ, ಹರಗದ, ನೇಗಿಲಿ ಹೊಡೆದ, ಏನೆಲ್ಲ ಕೂಡ ಮಾಡ್ದ. ಆದ್ರ ಇಟ್ಟೆಲ್ಲ ಮಾಡಿನೂ ಕೂಡ ಶರಣಬಸಪ್ಪ ಅಂದ್ರೆ ಜಗತ್ತಿಗದ ದೇವರಾದ. ಇಡೀ ಕಲಬುರಗಿ ಶರಣಬಸಪ್ಪನಿಗೆ ಇಡೀ ವಿಶ್ವ ಅಪ್ಪ ಹತ್ತುಕೊಂಡ ಕರೀತದೆ. ಶರಣಬಸಪ್ಪನಿಗೆ ಇಡೀ ಜಗತ್ತಿನ ಅಪ್ಪ ಹತ್ತುಕೊಂಡ ಕರಿಬೇಕಾಗಿತ್ತು ಅಂದ್ರೆ, ನಮ್ಮ ಮನೆಗೆ ಹುಟ್ಟಿದಾಗ ನಮ್ಮ ಮಕ್ಕಳು ನಮ್ಗೆ ಅಪ್ಪ ಅನ್ನಲು ಅನ್ನಕತ್ತವ್ರೆ. ಒಂದ್ ವೇಳೆ ಯಪ್ಪ ಅನ್ನೋ ಮಗನ ಯಪ್ಪ ಆತನು, ಡ್ಯಾಡಿ ಯವ್ವ ಹತ್ಕೊಂಡು ಬಾಯಿ ಚಂದ ಕರಿತಿರ್ತದ ಏನ್ರಿ? ಅವ್ವ ಅನ್ನೋದ್ರೊಳಗೆ ಇರ್ತಕ್ಕಂಥ ಸುಖ ಮಮ್ಮಿ ಅಂದ್ರು ಅನ್ನೋದ್ರೊಳಗೆ ಇರ್ತೇನೆ ಏನ್ರಿ? ಮಮ್ಮಿ ಅಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? ಬಹುಶಃ ನೀವು ಅದು ಫ್ಯಾಷನ್ ಹೆಸರಿ ಅದ ತಾಯಿದರಿಗೆ ಅನ್ನೋದಕ್ಕೆ ನೀವು ತಿಳ್ಕೊಂಡ್ರಿ. ಯಾಕ್ರಿ ವಿದ್ಯಾವಂತರದಾರ ನಿಮ್ಮಲ್ಲೆಲ್ಲ ಕೇಳ್ರಿ ಏನ್ರಿ? ನೀವೇನು ವಿಮಾನ ಅಂತಿರಲ್ಲ, ಹೆಣ ಒಯ್ಯೋದು. ನಾವು ವಿಮಾನ ಅಂತೀವಿ, ನಿಮ್ಮ ಕಡೆ ಹೆಲಿಕಾಪ್ಟರ್ ಅಂತಾರ ಈ ಕಡೆ. ಮತ್ತೆ ಹಿಂಗೆ ಕೂತಿರಲ್ರಿ ನೀವು? ಅಲ್ಲ, ವಿಮಾನ ಅಂತೀವಿಲ್ಲ ನಾವು ಹೆಣ ಒಯ್ಯೋದಕ್ಕೆ. ಮಮ್ಮಿ ಅಂದ್ರೆ ಹೆಣ ಒಯ್ಯ ವಿಮಾನ. ಕ್ರಿಶ್ಚಿಯನ್ ಧರ್ಮದೊಳಗೆ ಅದನ್ನು ಬಾಕ್ಸ್ ಏನಿರ್ತಲ್ಲ, ಅವ್ರು ಮನಗಸ್ಕೊಂಡು ಒಯ್ತಾರಲ್ಲ, ಆ ಬಾಕ್ಸಿಗೆ ಮಮ್ಮಿ ಎತ್ತಿಕೊಂಡು ಕರೀತಾರೆ. ನಾವು ಜನ್ಮ ನೀಡೋ ತಾಯಿಗೆ ಮಮ್ಮಿ ಅನ್ನಕತ್ತೀವಿ
ಅವ್ವ ಅನ್ನೋದ್ರೊಳಗೆ ಇರ್ತಕ್ಕಂಥ ಸುಖ ಏನು ಎದ್ರಾಗಾರ ಬರ್ತದೆ ರೀ? ಡ್ಯಾಡಿ ಏನಾಗ್ತೀವಿ ಏನ್ರಿ ಅಪ್ಪ ಅನ್ನೋದ್ರೊಳಗಿಂದ ಇರ್ತಕ್ಕಂಥ ಸುಖ ಮತ್ತೊಂದ್ರಾಗ ಬರ್ತದ? ಶರಣಬಸಪ್ಪನಿಗೆ ಜಗತ್ತೆಂದ ಅಪ್ಪ ಅನಿಸ್ಕೋತು. ಹಾಗಾದ್ರೆ ಶರಣಬಸಪ್ಪನಿಗೆ ಅಪ್ಪ ಅನಿಸ್ಕೋಬೇಕಾಗಿತ್ತು ಅಂತಂದ್ರೆ, ಶರಣಬಸಪ್ಪಂದ ಇಡೀ ಜಗತ್ತೆಲ್ಲ ಅಪ್ಪ ತಗೊಂಡು ಕರಿಬೇಕಾಗಿತ್ತು ಅಂತಂದ್ರೆ, ಅವ ಏನು ಮಾಡಿ ಅಂದ ಅಪ್ಪ ಆಗ್ಯಾನ. ಹೌದಲ್ಲ? ಈಗ ಶರಣಬಸಪ್ಪ ಪುರಾಣ ಹಚ್ಚೋ ಕಾರಣ ಏನಂತಂದ್ರೆ, ನಾ ಮೊದಲೇ ಹೇಳಿದೆ ನಿಮ್ಗೆ, ನಿಮ್ಮಂಗೆ ಸಂಸಾರಿಕನೇ, ನಿಮ್ಮಂಗೆ ಮದುವೆ ಮಾಡಿಕೊಂಡ್ರು, ನಿಮ್ಮಂಗೆ ಮಕ್ಕಳು ನಡೆದು, ನಿಮ್ಮಂಗೆ ಹೊಲ್ದಾಗ ದುಡ್ದು ಏನೆಲ್ಲ ಮಾಡ್ದ, ಆದ್ರೂ ಕೂಡ ಜಗತ್ತಿಗೆ ಅಪ್ಪ ಆಗಬೇಕಾಗಿತ್ತು ಅಂತಂದ್ರೆ, ನಮ್ಮ ಮಕ್ಕಳು ನಮಗೊಂದು ಅಪ್ಪ ಅನ್ನಲಾಗ್ಯಾವ. ಆದ್ರೆ ಶರಣಬಸಪ್ಪ ಅಪ್ಪ ಅನ್ನಿಸ್ಕೋಬೇಕಾಗಿತ್ತು ಅಂದ್ರೆ ಅವ ಏನು ಮಾಡ್ದ? ಅವ ಮಾಡಿದ ಕಾರ್ಯ ನಾವು ಮಾಡಿದ್ರು ನಮಗೂ ಕೂಡ ಜಗತ್ತಿಂದ ಅಪ್ಪ ಅಂತ. ಹೌದಲ್ಲ? ಶರಣಬಸಪ್ಪ ನಡೆದಿದ್ದ ದಾರಿ ಒಳಗೆ ನಾವು ನಡೆದ್ರ ನಮಗೂ ಕೂಡ ಜಗತ್ತಿಂದ ಅಪ್ಪ ತಗೊಂಡು ಕರೀತಾರೆ. ಶರಣಬಸಪ್ಪನ ಧರ್ಮಪತ್ನಿಯಿಂದ ಆಗಿರ್ತಕ್ಕಂಥ ಏನ್ರಿ ಮಹಾದೇವಮ್ಮ ನಡೆದಿರ್ತಕ್ಕಂಥ ದಾರಿ ಒಳಗೆ ನೀವು ಹೆಣ್ಮಕ್ಳು ನಡೆದ್ರು ನಿಮಗೂ ಕೂಡ ಜಗತ್ತಿಂದ ಅವ್ವ ತಗೊಂಡು ಕರೀತದೆ. ನೀವು ನಡಿಲೆತ್ತನ್ನುವಂಥ ಉದ್ದೇಶದಿಂದನೇ ಇವತ್ತು ನೋಡ್ರಿ, ನಮ್ದು ಎಲ್ಲಿ ಬೀದರ್ ಜಿಲ್ಲಾ, ಎಲ್ಲಿ ಬಸವಕಲ್ಯಾಣ ತಾಲೂಕ, ಅಲ್ಲಿದಿಂದ ನನ್ನನ್ನು ನಿಮ್ಮ ನಾದ ಊರಿಗಿಂದ ಕರೆಸಿ ಇವತ್ತೆಲ್ಲ ತಿಂಗಳ ತನಕ ನಿಮ್ಮ ಊರಾಗಿಂದ ಉಳ್ಕೊಂಡು ನಿಮಗೆಲ್ಲ ಪ್ರವಚನ ಮಾಡಿ, ಒಟ್ಟಾರೆ ನಾವೊಂದು ಉದ್ದೇಶ ಇಟ್ಕೊಂಡ ನಿಮ್ಮ ಊರಿಗಿಂದ ಬಂದಿವಿ. ಏನು ಒಂದು ಉದ್ದೇಶ ತಗೊಂಡದ ಕೇಳಿದ್ರೆ, ಇಡೀ ನಮ್ಮ ನಾದ ಗ್ರಾಮ ಹೆಂಗೆ ಆಗ್ಬೇಕಂತ ತಗೊಂಡು, ಯಾಕಂದ್ರೆ ನನಗೂ ಕೂಡ ಈ ಜಿಲ್ಲಾ ಈ ಏರಿಯಾ ತಗೊಂಡು ನನಗೆ ದೊಡ್ಡ ಅಭಿಮಾನ. ಯಾಕಂದ್ರೆ ನಾನು ಹುಟ್ಟಿದ ತವರು ಊರ್ದು ಇಲ್ಲೇ ಕನ್ನೊಳ್ಳಿ ಸಿಂದಗಿ ತಾಲೂಕು ನನ್ನ ಏರಿಯಾ ಏನ್ರಿ, ನನ್ನ ಭಾಗ. ನಿಮಗೆಲ್ಲ ಕಡೆ ಗೊತ್ತದ, ನಿಮಗೆ ಇಲ್ಲೆಲ್ಲ ಗಿರಿಸಾಡೆಲ್ಲ ಈ ಭಾಗದೊಳಗಿಂದ ಪ್ರತಿಯೊಂದು ಊರಾಗ ನಾವು ಪ್ರವಚನ ಮಾಡೀನಿ. ಆದ್ರೆ ಒಂದೇನೋ ಉದ್ದೇಶ ಇಟ್ಕೊಂಡು ನಾವು ಪ್ರವಚನ ಮಾಡಕತ್ತೀನಿ ತಿಳ್ಕೊಂಡು ಕೇಳಿದ್ರೆ, ರೊಕ್ಕಕ್ಕಾಗಿಂದ ಪ್ರವಚನ ಮಾಡೋದಕ್ಕಿಂತಲೂ ಕೂಡ ನನ್ನಿಂದ ಆ ಊರಿಗಿಂದ ಏನಾದರೂ ಒಳ್ಳೇದಾಗಬೇಕು, ಇದು ನನ್ನ ಉದ್ದೇಶ. ತಿಳಿತ್ರೆ, ನನ್ನಿಂದ ಆ ಊರಿಗಿಂದ ಒಳ್ಳೇದಾಗಬೇಕು. ಯಾಕಂದ್ರೆ ನಾ ತರುಣರ ಬಗ್ಗೆ ಪ್ರಾರಂಭದೊಳಗೆ ತರುಣರ ಬಗ್ಗೆನೇ ಹೇಳಿದನ. ಇವತ್ತು ತರುಣರೆಲ್ಲರೂ ಕೂಡ ಕೆಟ್ಟು ಹೋಗ್ಬಿಟ್ಟಾರೆ. ಮನೆಗೆ ಜನ್ಮ ನೀಡುತ್ತಂತ ತಂದೆ ತಾಯಿಗೆ ಹೊಡಿಲಿಕ್ಕತ್ತಾರೆ ಏನ್ರಿ. ಏನೋ 18 ವರ್ಷ ಆಗಿರಂಗಿಲ್ಲ ಸೆರೆ ಕೂಡ್ಲಿಕ್ಕತ್ತಾರೆ, ಏನೋ 12 ವರ್ಷ ಆಗಿರಲಿಲ್ಲ ಸಿಗರೇಟ್ ಸೇರ್ಲಿಕ್ಕತ್ತಾರೆ. ಎಲ್ಲಿ ನೋಡ್ತಿಲ್ಲ ಅಂದ್ರೆ ಇಸ್ಪೇಟ್ ಆಟಗಳನ್ನ ಆಡಕದ. ಅದ್ರ ನಮ್ಮ ಬಿಜಾಪುರ ಜಿಲ್ಲಾ ಇದು ಭಾರಿ ಫೇಮಸ್ ಇದೆ ಇಸ್ಪೇಟ್ದಾಗ ಏನ್ರಿ. ಇಲ್ಲಿ ಮಂದಿ ದುದ್ನಿಗೆ ಹೋಗಿ ಇಸ್ಪೇಟ್ ಆಡೋ ಮಂದಿ ಅದ ಏನ್ರಿ. ಏನು ಮಾಡಬೇಕು ಅದು ಯಾವುದು ಮಾಡಬಾರ್ದಾಗಿತ್ತು ಅಂದ್ರೆ ಎಲ್ಲಾನು ಕೂಡ ನಾವು ಮಾಡಕತ್ತೀವಿ ಎತ್ತಿಕೊಂಡಾಗ ನಮ್ಮದೊಂದು ಏನು ಕಳಕಳಿ ಎತ್ತಿಕೊಂಡದಕ್ಕೆ ಕೇಳಿದ್ರೆ, ಈ 1 ತಿಂಗಳ ಪುರಾಣದೊಳಗೆ ಯಾವ ನಾದ ಗ್ರಾಮದ ತರುಣರಿಂದ ಉದ್ಧಾರ ಆಗಬೇಕು. ನಾ ಅದನ್ನು ಕೂಡ ಮೊದಲೇ ಅವ್ರಿಗೆ ಹೇಳಿನಿ. ನಾ ಯಾವುದೇ ಊರಿಂದ ಪುರಾಣಕ್ಕೆ ಅದನ್ನು ಹೋಗ್ಬೇಕಾಗಿತ್ತು ಅಂತಂದ್ರೆ ಜೋಳಿಗೆ ತೊಗೊಂಡ ಅವ್ರವ್ರ ಮನೆಗಳಿಗೆ ಹೋಗ್ಕಿನ್ನ. ಎದ್ರ ಸಲುವಾಗಿ ಅಂದ್ರೆ ಮನೆ ಜೋಳಿಗೆ ತೊಗೊಂಡು ಹೋಗ್ಕಿನತ್ತ ನೀವು ಕಾಣಿಕೆ ಕುಡ್ರಿ ಎತ್ತಿಕೊಂಡಲ್ಲ, ನಿಮ್ಮ ಕಾಣಿಕಕ್ಕಲ್ಲ, ನಿಮ್ಮ ರೊಕ್ಕಕ್ಕಲ್ಲ, ಯಾವ್ದಕ್ಕೂ ಕೂಡ ಅಲ್ಲ. ನಾ ಜೋಳಿಗೆ ತೊಗೊಂಡ ನಿಮ್ಮ ಮನೆ ಮುಂದೆ ಬಂದು ನಿಂದಿರೋದು ಎದ್ರ ಸಲುವಾಗಿ ಎತ್ತುಕೊಂಡು ಕೇಳಿದ್ರೆ, ನಿಮ್ಮ ಒಳಗಿರ್ತಕ್ಕಂಥ ಚಟಗಳನ್ನು ನಮ್ಮ ಜೋಳಿಗೆ ಹಾಕಬೇಕು. ತೀತ್ರಿ ಆ ನಿಮ್ಮ ಚಟಗಳೆಲ್ಲ ಒಯ್ದು ಆ ಕಡೆ ಎಲ್ಲರೂ ಒಗಿತೀನಿ, ಆ ಕಡೆ ಮಹಾರಾಷ್ಟ್ರ ಆ ಕಡೆ ಎಲ್ಲರೂ. ನಿಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಬಿಡಬೇಕು, ನಿಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ಬಿಡಬೇಕು ಏನ್ರಿ. ಒಬ್ಬ ವ್ಯಕ್ತಿಯಿಂದ ಕುಡಿಯೋದನ್ನು ಬಿಟ್ಟು ಒಬ್ಬ ವ್ಯಕ್ತಿಯಿಂದ ಒಳ್ಳೆ ವಾದನ ತಿಳ್ಕೊಂಡ್ರೆ ಅವ ನನಗೆ ಒಂದು ₹1 ಕೋಟಿ ಕೊಟ್ಟಂದ್ರೆ ನನಗೆ ಅಂದ್ರೆ ಖುಷಿ ಆಕತಿ ಏನ್ರಿ. ಒಬ್ಬ ಕುಡಿಯೋದು ಬಿಟ್ಟು ಅಂತಂದ್ರೆ ನಾವು ಸ್ವಾಮಿಗಳಾಗಿಂದ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯನೇ ಇದೀನಿ. ಅದಕ್ಕಾಗಿ ನೀವು ಊರಿಗೊಂದು ಮಠಕ್ಕಂದ ಒಬ್ಬರು ಗುರುಗಳನ್ನ ಎದಕ್ಕೆ ಮಾಡಿರ್ತಾರ ಏನ್ರಿ. ಸ್ವಾಮಿ ಆದ ಒಂದು ಆರಾಮಿಂದ ಭಕ್ತರು ಕೊಟ್ಟಿದ್ದೆ ಅಂತ ತಿಂದು ಮಕ್ಕಳಕತ್ತಲ್ಲ. ನಾವು ಸ್ವಾಮಿಗಳಾಗಿರ್ತಕ್ಕಂಥವ್ರು ಒಂದು ಕಡೆಗೆ ಧರ್ಮದ ಉಪದೇಶ ಮಾಡಬೇಕಾಗ್ತದೆ, ಇನ್ನೊಂದು ಕಡೆಗೆ ನೀವು ಅವಗುಣಗಳಿಂದ ನಡೀತಿದ್ದೀರಿ ಅಂತಂದ್ರೆ, ನೀವು ಅಧರ್ಮದಿಂದ ನಡೀತಿದ್ದೀರಿ ಅಂತಂದ್ರೆ, ದುಶ್ಚಟಗಳದೊಳಗಿಂದ ಕೂಡಿ ನೀವು ಬದುಕ್ತಿದ್ದೀರಿ ಎತ್ತಿಕೊಂಡ್ರೆ ನಿಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಕಳೆದು, ನಿಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ಕಳೆದು ಸದ್ಗುಣಗಳ ಬೋಧನೆ ಮಾಡೋಕೆ ನಮಗೆ ಸ್ವಾಮಿಗಳು ಎತ್ತುಕೊಂಡು ಮಾಡಿರ್ತಾರೆ. ಅದಕ್ಕಾಗಿನೇ ಪುಣ್ಯಾತ್ಮರೇ ನಾವೇನು ಮಾಡಕತ್ತೀವಿ ಎತ್ತುಕೊಂಡು ಕೇಳಿದ್ರೆ, ಈ 1 ತಿಂಗಳ ಕಾರ್ಯಕ್ರಮದೊಳಗೆ ನನಗೆ ಭಗವಂತ ಎಷ್ಟು ಶಕ್ತಿ ಕೊಟ್ಟ ನಟ್ಟಂದ ಏನ್ರಿ ಈ ಊರು ಉದ್ಧಾರ ಮಾಡಿ ಹೋಗ್ಬೇಕಂತ ಮನಸ್ಸಿನೊಳಗೆ ಅಂದ್ರೆ ಛಲ ಇಟ್ಕೊಂಡಂತ ಬಂದಿರತಕ್ಕಂಥವ್ನ. ಅದಕ್ಕೆ ನೀವೆಲ್ಲರೂ ಕೂಡ ಹಿರಿಯರು, ನೀವೆಲ್ಲರೂ ಕೂಡ ನನಗೆ ಸಾಥ್ ಕೊಡಬೇಕು ಏನ್ರಿ. ನೀವೆಲ್ಲರೂ ಕೂಡ ಬೆನ್ನಿಗಿರಬೇಕು. ಇವತ್ತು ಏನೋ ಒಂದು ಊರಾಗ ಬಂದ ಹೆಂಗೆ 12ನೇ ಶತಮಾನದೊಳಗೆ ಬಸವಣ್ಣನನ್ನ ಇವತ್ತು ಈಗ ಅಂದಿನಿಂದ ಇಲ್ಲಿ ತನಕ ಕೂಡ ಯಾಕೆ ನೆನೆಸ್ತೀವಿ ನಾವು? ಬಸವಣ್ಣನವ್ರನ್ನ ಯಾಕೆ ನೆನೆಸ್ತೀವಿ? ಹಡಪದ ಅಪ್ಪಣ್ಣ ಯಾಕೆ ನೆನೆಸ್ತೀವಿ? ಮೂಳಿಗೆ ಮಾರಯ್ಯನ ಯಾಕೆ ನೆನೆಸ್ತೀವಿ ನಾವು? ಇನ್ನಿತರ ಶರಣರನ್ನ ಎಲ್ಲರೂ ಕೂಡ ನೆನೆಸ್ತೀವಿಲ್ಲ ನಾವು. ಯಾಕಂದ್ರೆ ನೆನೆಸ್ತೀವಿ ಎತ್ತಿಕೊಂಡ ಕೇಳಿದ್ರ 12ನೇ ಶತಮಾನದೊಳಗೆ ಅವರು ಹುಟ್ಟಿ ಇಡೀ ನಮ್ಮ ದೇಶವನ್ನ, ನಮ್ಮ ದೇಶದೊಳಗಿರ್ತಕ್ಕಂಥ ಎಲ್ಲಾ ಚಟಗಳನ್ನು ದೂರ ಮಾಡಿ ಪ್ರತಿಯೊಬ್ಬನನ್ನು ಕೂಡ ಮಾನವನನ್ನ ಮಹಾದೇವನಾಗಿ ಮಾಡಿ ಹೋದ್ರು ಅಂತಂದ್ರೆ ಇವತ್ತು ಬಸವಾದಿ ಪ್ರಮಥರ ನಾವು ನೆನೆಸ್ತೀವಿ. ಹಂಗ ಇವತ್ತು ನಾವು ಏನಾಗಬೇಕಾಗ್ಯದ ತಗೊಂಡು ಕೇಳಿದ್ರೆ ಬರೇ ಪುರಾಣ ಕೇಳೋದು, ಏನೋ ಇಲ್ಲೇ ಕೇಳೋದು, ಇಲ್ಲೇ ಜಾಡಿಸಿ ಅಂದ ಹೋದ್ರೆ ಮುಗಿತು. ಯಾಕಂದ್ರೆ ಹೇಳ್ತಿರ್ತೀವಿಲ್ಲ, ಅಯ್ಯ ಚಂದ ಹೇಳ್ತಾನೆ ವಸ್ಮುತ್ಯ ಚಂದ ಹೇಳ್ತಾನೆ,
ಅನ್ನೋದು. ಭಾರಿ ಹೇಳ್ತಾರೆ ಮಗ ಸ್ವಾಮಿ, ನಮಗೆ ಅನ್ನೋದು. ಎಲ್ಲಿತಾನ ಈ ಗುಡಿ ದಾಟಿ ಹೋಗುತ್ತಾನ, ಗುಡಿ ಅನ್ನೋದು ಹುಗ್ಗಿ ಹೊಟ್ಟೆ ಇಳಿತು, ಗುಡಿ ತಲಬಾಗಲು ದಾಟಿ ಹೋದ್ರಿ ನಮ್ಮ ಪುರಾಣ ಇಲ್ಲೇ ಹೈರಾಣಿಗೆ ಬಿತ್ತು. ಹಂಗಲ್ಲ, ನಾವು ಏನು ಉದ್ದೇಶ ಇಟ್ಕೊಂಡ ಬಂದೀವಿ ಎತ್ತಿಕೊಂಡು ಕೇಳಿದ್ರೆ, ನಿಮ್ಮನ್ನು ದೇವರನ್ನಾಗಿ ಮಾಡಬೇಕು, ನಿಮ್ಮನ್ನೇ ಶರಣರನ್ನಾಗಿ ಮಾಡಬೇಕು, ನಿಮ್ಮನ್ನೇ ಮಹಾತ್ಮರನ್ನಾಗಿ ಮಾಡಬೇಕು, ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಅವಗುಣಗಳನ್ನೆಲ್ಲ ಕೂಡ ದೂರ ಮಾಡಿ ನಿಮ್ಮನ್ನು ದೇವ ಮಾನವರನ್ನಾಗಿ ಮಾಡಬೇಕು ಅನ್ನುವಂಥ ಛಲ ತೊಟ್ಟದ ನಿಮ್ಮ ಊರಿಗೆ ಪುರಾಣಕ್ಕೆ ಬಂದೀವಿ ಪುಣ್ಯಾತ್ಮರೇ.